ಮನುಷ್ಯನಿಗೆ ಮೊದಲು ಅದೊಂದು ಅಹಮಿದೆ. ಮನುಷ್ಯ ಎಲ್ಲ ಜೀವಿಗಳಲ್ಲೂ ಶ್ರೇಷ್ಠ ಜೀವಿ ನಿಜ, ಆದರೆ ನಾನು ತುಂಬ ಶ್ರೇಷ್ಠಾತಿ ಶ್ರೇಷ್ಠ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಈ ಒಂದು ನಮ್ಮ ಒಂದು ಹೆಡ್ವೈಟ್ ಅಂತ ಏನಂತೀವಿ, ಈ ಒಂದು ತಿಳುವಳಿಕೆಯಿಂದಾಗಿ ಏನಾಗಿದೆ, ಇತ್ತೀಚೆಗೆ ಬೇಕಾದಷ್ಟು ಈ ಥರದ ಆಚರಣೆಗಳು, ಹೊಸ ವರ್ಷನ ನಾವು ಬರಮಾಡಿಕೊಳ್ಬೇಕಾದ್ರೆ ಅದು ಬೇರೆ ರೀತಿ ಮಾಡ್ಕೋಬಹುದು. ಇಂದಿನ ಒಂದು ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಉದ್ಯೋಗಸ್ಥರಾಗಿದ್ದಾರೆ, ಮತ್ತು ವಿದ್ಯೆಯಲ್ಲೂ ಅಷ್ಟೇ, ಗಂಡಸರನ್ನಷ್ಟೇ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಾರೆ ನಿಜ. ಆದರೆ ನಾನು ಸರಿಸಮಾನ ನಿನ್ನ ಥರನೇ ಅಂತ ಹೇಳಿ ಎಲ್ಲ ವಿಚಾರದಲ್ಲೂ ನಾನು ಕಾಂಪೀಟ್ ಮಾಡ್ತಾ ಹೋಗೋದು. ಇದೊಂಥರ ಏನಂದರೆ ಈ ಕಾಂಪಿಟೇಷನ್ನು, ನೀನು ಕುಡಿತೀಯ ನಾನು ಕುಡಿತೀನಿ, ನೀನು ಸ್ಮೋಕ್ ಮಾಡ್ತೀಯ ನಾನು ಮಾಡ್ತೀನಿ ಅಂತ ಹೋದರೆ ಅಂದ್ರೆ ವೈಜ್ಞಾನಿಕವಾಗಿ ಕೂಡ ಮಹಿಳೆಯರಿಗೆ ಬಹಳ ನಿಷಿದ್ಧ ಬೇಡ ಅಂತಾನೆ ಹೇಳ್ಬೇಕು. ಬೇಡನೇ ಇದು ಆಲ್ಕೋಹಾಲ್ ಡಿಹೈಡ್ರೋಜಿನೇಸ್. ಆಲ್ಕೋಹಾಲ್ ಏನಾಗುತ್ತೆ ಅಲ್ಲಿ ಹೋದಾಗ ಈ ಒಂದು ಕಿಣ್ವದಿಂದಾಗಿ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಗಂಡ್ಮಕ್ಳಿಗೂ ಬೇಕಂತ ನಾನು ಹೇಳ್ತಾ ಇಲ್ಲ, ಅವ್ರಿಗೂ ಇದರಿಂದ ತೊಂದರೆ ಗೊತ್ತಿರ್ಬೋದು ನಿಮಗೆ. ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಲಿವರ್ ಸಿರೋಸಿಸ್ ಆಗುತ್ತೆ, ಎಲ್ಲ ತೊಂದರೆಗಳಾಗುತ್ತೆ, ಅವ್ರಿಗೂ ಆಗುತ್ತೆ. DNA ಅನ್ನೋದು ನಮ್ಮ ದೇಹದ ಬ್ಲೂ ಪ್ರಿಂಟ್ ಇರೋ ಅಂಥದ್ದು. ಇಡೀ ನಮ್ಮ ದೇಹ ಚೆನ್ನಾಗಿರಬೇಕು ಅಂದರೆ ನಮ್ಮ DNA ಆರೋಗ್ಯವಾಗಿದ್ದಾಗ ಮಾತ್ರ ಮನುಷ್ಯ ಚೆನ್ನಾಗಿರ್ತಾನೆ. DNAಲಿ ಏನಾದರೂ ಮ್ಯೂಟೇಷನ್, ಬದಲಾವಣೆ, ರೂಪಾಂತರಗಳು ಆಗ್ತಾ ಬಂದರೆ ಅದು ಕಾಯಿಲೆ ಅಂತಲೇ ನಾವು ಹೇಳ್ಬೋದು. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಹೆಲ್ತ್. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಇತ್ತೀಚೆಗೆ ಅಂದರೆ ಮೊನ್ನೆನೇ ಹೊಸ ವರ್ಷದ ದಿನ ಯಾವ ರೀತಿ ನಮ್ಮ ಯುವಕರು ಯುವತಿಯರು MG ರೋಡಲ್ಲಿ ಆಚರಣೆಯನ್ನು ಮಾಡಿದ್ರು, ಆ ಸಂದರ್ಭದಲ್ಲಿ ನಡೆದಂತಹ ಘಟನೆಗಳಿರ್ಬೋದು. ಪ್ರತಿ ವರ್ಷ ಇದು ನಡೀತಾ ಇದೆ. 2026 ಅಂತಲ್ಲ, 25, 24 ಹೀಗೆ ಇತ್ತೀಚಿನ ವರ್ಷಗಳಲ್ಲಿ ನೋಡಿದ್ರೆ ಹುಡುಗರು ಹುಡುಗಿಯರು ಏನು ಮದ್ಯಪಾನವನ್ನು ವಿಪರೀತವಾಗಿ ಸೇವಿಸುವಂಥದ್ದು ಹೊಸ ವರ್ಷದ ಆಚರಣೆಯ ನೆಪದಲ್ಲಿ. ಒಂದು ಹೊಸ ರೆಸಲ್ಯೂಷನ್ ಬದಲಿಗೆ ಈ ರೀತಿಯ ಆಚರಣೆಯ ಹೆಸರಿನಲ್ಲಿ ಅತಿಯಾಗಿ ಮದ್ಯಪಾನ ಸೇವಿಸಿ ಎದ್ದು ನಿಲ್ಲೋಕ್ಕೂ ಆಗಲ್ಲ, ಕುಡಿದು ತೂರಾಡಿ ಬಿದ್ದು ಬೀಳುವಂಥದ್ದು. ಅವರ ರಕ್ಷಣೆಗೆ ಅವರನ್ನು ಸೇಫಾಗಿ ಮನೆಗೆ ಕರ್ಕೊಂಡು ಹೋಗಲಿಕ್ಕೆ ಪೊಲೀಸ್ನ ಭದ್ರತೆಯನ್ನು ಕಲ್ಪಿಸುವಂಥದ್ದು ಎಂಥ ಪರಿಸ್ಥಿತಿ ಇದು ಅಂತ ಅನೇಕ ಮಂದಿ ಪ್ರಾಜ್ಞರು ಯೋಚನೆ ಮಾಡುವಂಥ ಸಂದರ್ಭದಲ್ಲಿ ಇವತ್ತಿನ ವಿಶೇಷ ಟಾಪಿಕ್ನಲ್ಲಿ ಈ ಆಚರಣೆಯ ನೆಪದಲ್ಲಿ ಮಹಿಳೆಯರು ಹುಡುಗಿಯರು ಮದ್ಯಪಾನವನ್ನು ಸೇವಿಸುವುದರಿಂದ ಉಂಟಾಗುವಂತಹ ಅನಾಹುತಗಳು, ಆರೋಗ್ಯ ಸಮಸ್ಯೆಗಳು ಮತ್ತು ಮಿದುಳಿಗೂ ಅದಕ್ಕೆ ಏನಾದರೂ ಸಂಬಂಧ ಇದೆಯಾ ಇತ್ಯಾದಿ ವಿಚಾರಗಳನ್ನು ನಾವಿವತ್ತು ತಜ್ಞರಿಂದ ತಿಳ್ಕೊಳ್ಳೋಣ. ಇದಕ್ಕಾಗಿ ನಮ್ಮ ಜೊತೆ ಇವತ್ತು ಮೈಸೂರು ವಿಶ್ವವಿದ್ಯಾನಿಲಯದ ಜೆನೆಟಿಕ್ ಮತ್ತು ಜೆನಮಿಕ್ಸ್ ವಿಭಾಗದ ಪ್ರೊಫೆಸರ್ ಸುತ್ತೂರು ಎಸ್ ಮಾಲಿನಿ ಮೇಡಮ್ ಅವರು ನಮ್ಮ ಜೊತೆ ಇದ್ದಾರೆ. ಬನ್ನಿ ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡಿಕೊಳ್ಳೋಣ. ನಮಸ್ಕಾರ ಮಾಲಿನಿ ಮೇಡಮ್. ನಮಸ್ತೆ ಸರ್. ಅಂದಹಾಗೆ ನನ್ನ ಮೊದಲ ಪ್ರಶ್ನೆ ಏನಂದರೆ, ಈಗ ಮೊನ್ನೆ ಹೊಸ ವರ್ಷದ ಸಂಭ್ರಮದಲ್ಲಿ ಬೆಂಗಳೂರಿನ MG ರಸ್ತೆ ಇರ್ಬೋದು, ಇನ್ನೂ ಅನೇಕ ಪ್ರಮುಖ ಇಂಪಾರ್ಟೆಂಟ್ ಸ್ಥಳಗಳಲ್ಲಿ ಈ ರೀತಿ ಹುಡುಗರು ಹುಡುಗಿಯರು ಅತಿಯಾದ ಮದ್ಯಪಾನ ಸೇವನೆ ಮಾಡಿ ಅಲ್ಲಿ ಆಚರಣೆಯನ್ನು ಮಾಡಿರುವಂಥದ್ದು. ಸೊ ಹಾಗಾಗಿ ಜನ ಇದನ್ನು ನೋಡಿದ್ದಾರೆ ಟಿವಿಗಳಲ್ಲಿ ಇತ್ಯಾದಿಗಳಲ್ಲಿ. ಸೊ ಒಂದು ಕಡೆ ಇದು ಯಾಕೆ ಈ ರೀತಿಯ ಆಚರಣೆಗಳನ್ನು ಮಾಡ್ಬೋದಾ, ಇದು ಎಷ್ಟು ಸರಿ? ಆಚರಣೆ ನೆಪದಲ್ಲಿ ಈ ರೀತಿಯಾಗಿ ಅತಿಯಾಗಿ ಮದ್ಯಪಾನ ಸೇವಿಸಿ ಅವರ ದೇಹದ ಮೇಲೆ ಮನಸ್ಸಿನ ಮೇಲೆ ಕಂಟ್ರೋಲ್ ಇಲ್ಲದ ಹಾಗೆ ಅವರ ವರ್ತನೆ ಮಾಡುವಂಥದ್ದು, ಇದು ಅವರ ಭವಿಷ್ಯದ ಮೇಲೆ ಅವರ ಆರೋಗ್ಯದ ಮೇಲೆ ಯಾವ ರೀತಿಯ ಪರಿಣಾಮ ಬೀರುತ್ತೆ? ಈ ರೀತಿಯ ಆಚರಣೆಗಳು ಸರಿನಾ? ಏನು ಹೇಳ್ತೀರಿ ಅಂತ ಸರ್, ತಾವು ಹೇಳಿದ ಈ ಪ್ರಶ್ನೆಗೆ ಇಡೀ ಪ್ರಜ್ಞಾವಂತ ಸಮಾಜ ಉತ್ತರ ಕೊಡಬೇಕಾಗಿದೆ. ನಾವು ಇವಾಗ ತಾಂತ್ರಿಕತೆಯ ಯುಗದಲ್ಲಿದ್ದೀವಿ. AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆ ಎಲ್ಲ ಕ್ಷೇತ್ರದಲ್ಲೂ ಅದು ಮುಂಚೂಣಿಯಲ್ಲಿದೆ. ಎಲ್ಲರೂ ಅದನ್ನು ನಾವು ಬಳಕೆ ಮಾಡ್ತಿದ್ದೀವಿ. ನಾವು ಏನು ಅನ್ಕೊಳ್ತಾ ಇದ್ದೀವಿ ಅಂದರೆ ನಾವು ಬಹಳ ಬುದ್ಧಿವಂತರು ಅಂತ ಅನ್ಕೊಳ್ತೀವಿ. ಮನುಷ್ಯನಿಗೆ ಮೊದಲು ಅದೊಂದು ಅಹಮಿದೆ. ಮನುಷ್ಯ ಎಲ್ಲ ಜೀವಿಗಳಲ್ಲೂ ಶ್ರೇಷ್ಠ ಜೀವಿ ನಿಜ, ಆದರೆ ನಾನು ತುಂಬ ಶ್ರೇಷ್ಠಾತಿ ಶ್ರೇಷ್ಠ ಅಂತ ಅಂದ್ಕೊಂಡಿದ್ದೀವಿ. ಆದರೆ ಈ ಒಂದು ನಮ್ಮ ಒಂದು ಹೆಡ್ವೈಟ್ ಅಂತ ಏನಂತೀವಿ, ಈ ಒಂದು ತಿಳುವಳಿಕೆಯಿಂದಾಗಿ ಏನಾಗಿದೆ, ಇತ್ತೀಚೆಗೆ ಬೇಕಾದಷ್ಟು ಈ ಥರದ ಆಚರಣೆಗಳು, ಹೊಸ ವರ್ಷನ ನಾವು ಬರಮಾಡಿಕೊಳ್ಬೇಕಾದ್ರೆ ಅದು ಬೇರೆ ರೀತಿ ಮಾಡ್ಕೋಬಹುದು ಅಲ್ವಾ. ಆದರೆ ಈ ಥರದ ಒಂದು ನಾವೇನೋ ತುಂಬ ಪ್ರಜ್ಞಾವಂತ ನಾಗರಿಕರು ನಾವೇನೋ ತುಂಬ ತಿಳುವಳಿಕೆಯನ್ನು ಹೊಂದಿದ್ದೀವಿ ಅನ್ನೋ ಥರ ಹೊಸ ಈ ಥರದ ಆಚರಣೆಗಳು, ಮದ್ಯಪಾನ ಮಾಡೋದು ಅಥವಾ ರಸ್ತೆಗಳಲ್ಲಿ ಮದ್ಯಪಾನ ಮಾಡಿ ನೀವು ಹೇಳ್ದಾಗೆ ಅದನ್ನು ನೋಡೋದಕ್ಕೆ ನಿಜವಾಗ್ಲೂ ಒಂದು ಹಾಡು ಬರುತ್ತೆ, ಇದೇನು ಸಭ್ಯ
ಸಭ್ಯತೆ ಇದೇನು ಸಂಸ್ಕೃತಿ ಅಂತೇಳಿ ಭಾಳ ಹಿಂದೆ ಕಲ್ಪನಾ ಅವರು ಒಂದು ಹಾಡು ಹೇಳಿದ್ರಲ್ಲ, ಅದನ್ನು ನೋಡಿ ನಾವೆಲ್ಲರೂ ಅದನ್ನು ನೋಡಿದ್ರೆ ತಲೆ ತಗ್ಗಿಸ್ಬೇಕು. ಕಾರಣ ಏನಾಗ್ತಾ ಇದೆ ಅಂದರೆ, ಇಂದಿನ ಒಂದು ಜಗತ್ತಿನಲ್ಲಿ ಹೆಣ್ಣು ಮಕ್ಕಳು ಉದ್ಯೋಗಸ್ಥರಾಗಿದ್ದಾರೆ, ಮತ್ತು ವಿದ್ಯೆಯಲ್ಲೂ ಅಷ್ಟೇ ಗಂಡಸರನ್ನಷ್ಟೇ ಎಲ್ಲ ಕ್ಷೇತ್ರದಲ್ಲೂ ಮುಂಚೂಣಿಯಲ್ಲಿದ್ದಾರೆ ನಿಜ. ಆದರೆ ನಾನು ಸರಿಸಮಾನ ನಿನ್ನ ಥರನೇ ಅಂತ ಹೇಳಿ ಎಲ್ಲ ವಿಚಾರದಲ್ಲೂ ನಾನು ಕಾಂಪೀಟ್ ಮಾಡ್ತಾ ಹೋಗೋದು. ಇದೊಂಥರ ಏನಂದರೆ ಈ ಕಾಂಪಿಟೇಷನ್ನು, ನೀನು ಕುಡಿತೀಯ ನಾನು ಕುಡಿತೀನಿ, ನೀನು ಸ್ಮೋಕ್ ಮಾಡ್ತೀಯ ನಾನು ಮಾಡ್ತೀನಿ ಅಂತ ಹೋದರೆ, ಅದಕ್ಕೆ ಮೊದಲು ನಮ್ಮ ದೇಹ ಯಾವ ಥರ ಇದೆ, ಆಲ್ಕೋಹಾಲು ಅಥವಾ ಧೂಮಪಾನ, ಮದ್ಯಪಾನ ಇವುಗಳಿಗೆ ನಮ್ಮ ದೇಹ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಗಂಡಸಿನ ದೇಹ ಯಾವ ರೀತಿ, ಬೇರೆ ಬೇರೆನೇ, ಹೆಂಗಸಿನ ಮೆದುಳಲ್ಲಿ ಬೇರೆ ಬೇರೆ ಥರದ ಬದಲಾವಣೆಗಳಿದೆ, ಗಂಡಸಿನ ಮೆದುಳಿನಲ್ಲಿ ಬೇರೆ ಥರದ ಬದಲಾವಣೆಗಳು, ಮತ್ತು ಹೆಂಗಸರ ದೇಹದಲ್ಲಿ ಕೆಲವೊಂದು ಹಾರ್ಮೋನ್ಗಳು ಬೇರೆ ಇದೆ. ಎಸ್ಟ್ರೋಜನ್ ಜಾಸ್ತಿ ಇದೆ, ಫಿಮೇಲ್ ಹಾರ್ಮೋನ್, ಗಂಡಸರಲ್ಲಿ ಟೆಸ್ಟೋಸ್ಟಿರಾನ್ ಇದೆ. ಹಾಗಾಗಿ ಬೇಕಾದಷ್ಟು ಅಂಗಾಂಗಗಳು ಅದೇ ಇರ್ಬೋದು, ಹೃದಯ, ಮೆದುಳು, ಕರುಳು, ಶ್ವಾಸಕೋಶ ಒಂದೇ ಇದ್ರೂ ಬೇಕಾದಷ್ಟು ಪ್ರೋಟೀನ್ಗಳು, ಮಾಲಿಕ್ಯೂಲ್ಗಳು ಮತ್ತು ಎನ್ಸೈಮ್ಸ್ಗಳಂತ ನಾವೇನು ಹೇಳ್ತೀವಿ, ಇದು ಗಂಡಸಿಗಿಂತ ಹೆಂಗಸಲ್ಲಿ ಸ್ವಲ್ಪ ವಿಭಿನ್ನವಾಗಿದೆ. ಹಾಗಾಗಿ ಇದು ಯಾವುದೇ ಒಂದು ಮಾಡಬೇಕಾದ್ರೂ, ಒಂದು ಆಲ್ಕೋಹಾಲ್ ಸೇವನೆ ಮಾಡಬೇಕಾದ್ರೆ, ಧೂಮಪಾನ ಮಾಡಬೇಕಾದ್ರೆ, ಇದು ನನಗೆ ಆಗುತ್ತಾ, ನನ್ನ ಆರೋಗ್ಯ ಇದು ಒಳ್ಳೆಯದಾ, ಫಸ್ಟು ಇದು ಮೊದಲನೇದಾಗಿ ಒಳ್ಳೆಯದಾ, ಅಥವಾ ಇದನ್ನು ನಾನು ಸೇವನೆ ಮಾಡಿದ್ರೆ ನನ್ನ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಅಥವಾ ಮುಂದೆ ನಾನು ಏನಾದರೂ ಗರ್ಭಿಣಿಯಾದಾಗ ಆವಾಗ ಮಗುವಿನ ಭ್ರೂಣದ ಮೇಲೆ ಯಾವ ರೀತಿ ಪರಿಣಾಮ ಬೀರುತ್ತೆ, ಈ ಥರದ್ದನ್ನು ಎಲ್ಲದರ ಬಗ್ಗೆ ತಿಳ್ಕೊಂಡು ಮಾಡಬೇಕು. ಯಾವುದೇ ನಾವು ವೆಂಚರ್ ಮಾಡಬೇಕು ಅಂತಂದ್ರೂ ಸುಮ್ಮನೆ ಹೋಗಿ ಮಾಡೋದಲ್ಲ. ಇದರ ಏನೇನು ಇದರಿಂದ ಫಲಿತಾಂಶ, ಮುಂದಿನ ದಿನದ ಏನು ರಿಸಲ್ಟ್ ಆಗುತ್ತೆ ಅನ್ನೋದನ್ನು ನಾವು ತಿಳ್ಕೊಂಡು ಮಾಡಿದ್ರೆ ಬಹಳ ಒಳ್ಳೆಯದು. ಆ ವಿಚಾರಕ್ಕೆ ನೀವು ಹೇಳಿದ ಹಾಗೆ ಧೂಮಪಾನ, ಮದ್ಯಪಾನ ಹೆಣ್ಣು ಮಕ್ಕಳು ಮಾಡಬಹುದಾ, ನಾನು ಸರಿಸಮಾನ ಅನ್ನೋದಾದರೆ ಖಂಡಿತ ಬೇಡ ಅಂತ ಅಂತೀವಿ. ಮಹಿಳೆಯರಿಗೆ ಮದ್ಯಪಾನ, ಧೂಮಪಾನ ನಿಷಿದ್ಧ ಅಂತಲೇ ಹೇಳ್ಬೋದು. ನಿಷಿದ್ಧ ಅಂತ ಹೇಳ್ತಾರೆ ವಿಜ್ಞಾನಿಯಾಗಿ, ವೈಜ್ಞಾನಿಕ ದೃಷ್ಟಿಕೋನದಿಂದ ನಾನು ಹೇಳ್ತಾ ಇರೋದು, ಸಾಮಾಜಿಕವಾಗಿ ನಾನು ಹೇಳ್ತಾ ಇಲ್ಲ. ಆದರೆ ಸಾಮಾಜಿಕವಾಗಿ ನಾನು ಆ ಥರ ಹೇಳ್ಬಿಟ್ರೆ ಅಂದರೆ ನನ್ನ ಮೇಲೆ ಎಲ್ಲ ತುಂಬ ವಿರೋಧಿಗಳಾಗ್ಬಿಡ್ತಾರೆ. ಆ ಥರ ಅಲ್ಲ, ವೈಜ್ಞಾನಿಕವಾಗಿ ಮಹಿಳೆಯರು ಧೂಮಪಾನ, ಮದ್ಯಪಾನ ಏನಕ್ಕೆ ಮಾಡಬಾರ್ದು ಅಂತ ನಾವು ಮೊದಲನೇದಾಗಿ ನೋಡೋದಾದ್ರೆ, ಅಂದರೆ ವೈಜ್ಞಾನಿಕವಾಗಿ ಕೂಡ ಮಹಿಳೆಯರಿಗೆ ಬಹಳ ನಿಷಿದ್ಧ ಬೇಡ ಅಂತಾನೆ ಹೇಳ್ಬೇಕು. ಬೇಡನೇ ಇದು, ಸ್ವಲ್ಪ ಅಲ್ಲ, ಬೇಡವೇ ಬೇಡ ಅಂತಾನೆ ಹೇಳ್ಬೋದು. ಕಾರಣ ಆರೋಗ್ಯ ಅಂತ ಅನ್ನೋದಾದರೆ, ನಾನು ಬಹಳಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ, ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಆರೋಗ್ಯ ಅನ್ನೋದು ಬರೀ ದೈಹಿಕ ಆರೋಗ್ಯ ಮಾತ್ರ ಅಲ್ಲ. ಈ ಒಂದು ಆಚರಣೆನ ನಾವು ನೋಡೋದಾದರೆ, ಈ ಒಂದು ಆಲ್ಕೋಹಾಲ್ ಸೇವನೆ ಮಾಡಿದ ಮಹಿಳೆಯರ ದೇಹದ ಮೇಲೆ ಪರಿಣಾಮ ಬೀರಿದೆ, ಮನಸ್ಸಿನ ಮೇಲೆ ಪರಿಣಾಮ ಬೀರಿದೆ. ಹ್ಯಾಂಗೋವರು ನೀವು ನೋಡ್ಬೋದು, ಅವ್ರನ್ನೆಲ್ಲ ಎತ್ತಾಕೊಂಡು ಹೋಗಿದ್ರು, ಮಾರನೇ ದಿನನೂ ಅವರ ಮೇಲೆ ಅವ್ರಿಗೆ ಕಂಟ್ರೋಲ್ ಇರ್ತಿರ್ಲಿಲ್ಲ. ಸರ್ಕಾರದ ಅನೌನ್ಸ್ಮೆಂಟ್ ಮಾಡಿತ್ತು, ನಿಮ್ಮನ್ನು ಸುರಕ್ಷಿತವಾಗಿ ಮನೆಗೆ ತಲುಪಿಸ್ತೀವಿ. ಅದು ಬಹಳ ತಪ್ಪು, ಏಕೆಂದ್ರೆ ಇನ್ನೂ ಜಾಸ್ತಿ ಮಾಡ್ತಾರೆ. ನೀವು ಮನೆ ಬಾಗ್ಲಿಗೆ ನಿಮ್ಮನ್ನು ತಗೊಂಡೋಗಿ ಬಿಡ್ತೀವಿ ಅಂತಂದ್ರೆ, ಬಿಡೋ ಕರ್ಕೊಂಡು ಹೋಗ್ತಾರಲ್ಲ ಅಟ್ಲೀಸ್ಟ್ ಅಂತೇಳಿ ಇನ್ನೂ ಜಾಸ್ತಿ ಆಗುತ್ತೆ ಈ ಥರದ್ದು. ಬಟ್ ಅವರು ಒಂದು ದೃಷ್ಟಿಯಿಂದ, ಸೇಫ್ಟಿ ದೃಷ್ಟಿಯಿಂದ ಅವರು ಮಾಡಿದ್ದಾರೆ. ಆದರೆ ಅದನ್ನ ನಾವು ಇನ್ನೊಂದು ತರ ತಗೊಂಡು ಎನ್ಕರೇಜಿಂಗ್ ಆಗಿ ಅಂತ ಅನ್ಕೋಬಾರ್ದು, ಮತ್ತೆ ಅವರವರು ತಿಳ್ಕೋಬೇಕು. ಹೌದೌದು. ಹಾಗಾಗಿ ಮಾನಸಿಕ ಆರೋಗ್ಯ, ಸಾಮಾಜಿಕ ಆರೋಗ್ಯ ಅದನ್ನು ನೋಡಿದಾಗ ಇಡೀ ಸಮಾಜದಕ್ಕೆ ಇದು ಏನು ಒಂದು ಸೂಚಿಸುತ್ತೆ ನೋಡಿ, ನಮಗೆ ಏನು ಮೆಸೇಜ್ ಕೊಡುತ್ತೆ ಇದು. ಮಕ್ಕಳುಗಳನ್ನ ನೋಡಿದಾಗ ತಾಯಿ ಬಗ್ಗೆ ಇದ್ದಂತಹ ಹೆಣ್ಣು ಅಂದಾಗ ಅವ್ರ ಬಗ್ಗೆ ಇದ್ದಂತಹ ಗೌರವ ಎಷ್ಟು ಕಮ್ಮಿ ಆಗುತ್ತೆ. ಅವರ ವೇಷಭೂಷಣಗಳು ನಿಜವಾಗ್ಲೂ ಅವ್ರನ್ನ ಎತ್ಕೊಂಡು ಹೋಗ್ಬೇಕಾದ್ರೆ ನಮಗೆ ನೋಡಿದಾಗ ಒಂಥರ ಒಂದು ಜಿಗುಪ್ಸೆನ ಥರ ಫೀಲಿಂಗ್ ಬರುತ್ತೆ. ಈ ಥರನೂ ಬೇಕಾ, ಈ ಥರನೂ ಬದುಕಬೇಕಾ ಅಂತೇಳಿ. ಹಾಗಾಗಿ ಅದು ಸಾಮಾಜಿಕ ಆರೋಗ್ಯ. ಇಂಥ ಸಂದರ್ಭದಲ್ಲಿ ಮದ್ಯಪಾನ, ಧೂಮಪಾನ ಮಾಡಿದಾಗ ಲೈಂಗಿಕತೆ ಉತ್ತೇಜನ ಹೆಚ್ಚಾಗುತ್ತೆ, ಆವಾಗ ತಪ್ಪುಗಳು ಜಾಸ್ತಿ ನಡೆಯುತ್ತೆ. ಲೈಂಗಿಕ ಆರೋಗ್ಯ, ಕೊನೆಗೆ ಆಧ್ಯಾತ್ಮಿಕ ಆರೋಗ್ಯ ಅಂದಾಗ ಸಂಪೂರ್ಣವಾಗಿ ಇಲ್ಲವೇ ಇಲ್ಲ ಅಲ್ಲಿ ಆಧ್ಯಾತ್ಮಿಕ ಆರೋಗ್ಯ. ಇದು ಓವರಾಲ್ ಆರೋಗ್ಯದ ಬಗ್ಗೆ ನಾನು ಹೇಳಿದ್ದು. ಆದರೆ ವೈಜ್ಞಾನಿಕವಾಗಿ ನಾವು ಒಳಗಡೆ ಇಳಿದು ದೇಹದ ಒಳಗಡೆ ನಾವು ನೋಡಿದಾಗ ಧೂಮಪಾನ ಒಂದು ಪಾರ್ಟು, ಮದ್ಯಪಾನದ ಬಗ್ಗೆ ನಾವು ಮಾತಾಡೋದಾದ್ರೆ ಯಾವ ರೀತಿ ಹೆಣ್ಣು ಮಕ್ಕಳಿಗೆ ಏನಕ್ಕೆ ಇದು ಬೇಡ, ಗಂಡು ಮಕ್ಳಿಗೂ ಬೇಕಂತ ನಾನು ಹೇಳ್ತಾ ಇಲ್ಲ, ಅವ್ರಿಗೂ ಇದರಿಂದ ತೊಂದರೆ ಗೊತ್ತಿರ್ಬೋದು ನಿಮಗೆ. ಕಿಡ್ನಿ ಡ್ಯಾಮೇಜ್ ಆಗುತ್ತೆ, ಲಿವರ್ ಸಿರೋಸಿಸ್ ಆಗುತ್ತೆ, ಎಲ್ಲ ತೊಂದರೆಗಳಾಗುತ್ತೆ, ಅವ್ರಿಗೂ ಆಗುತ್ತೆ. ಗಂಡಸಿಗಿಂತ ಹೆಂಗಸರಿಗೆ ಇನ್ನೂ ಜಾಸ್ತಿ ತೊಂದರೆ ಇದು ಆಗುತ್ತೆ. ಇದನ್ನು ಗಮನಿಸಬೇಕು ಅಂತ ಖಂಡಿತ. ಇದ್ರ ಬಗ್ಗೆ ಫಸ್ಟ್ ತಿಳ್ಕೋಬೇಕು. ನನ್ನ ದೇಹ ಯಾವ ರೀತಿ ಇದೆ, ನನ್ನ ದೇಹ ಅದನ್ನ ತಡ್ಕೊಳುತ್ತಾ ಅಂತ ನಾವು ನೋಡಬೇಕು. ಮೊದಲನೇದಾಗಿ ಯಾರೇ ಆಗಲಿ ಆಲ್ಕೋಹಾಲ್ನ ಸೇವನೆ ಮಾಡಿದಾಗ, ಅದು ಮನುಷ್ಯನೇ ಆಗೋದು, ಪ್ರಾಣಿ ಕೋತಿಗಳಲ್ಲೂ ನೀವು ನೋಡಿರ್ಬೋದು ಕೆಲವು ವಿಡಿಯೋಗಳಲ್ಲಿ, ಆಲ್ಕೋಹಾಲ್ ಸೇವನೆ ಮಾಡಿ ಯಾವ ಥರ ಮಂಗಗಳು ಅವು ಒಂಥರ ಬಿಹೇವಿಯರ್ ಅದು ಬದಲಾವಣೆ ಆಗಿರುತ್ತೆ ಅಂತೇಳಿ. ಯಾವುದೇ ಪ್ರಾಣಿಯಾಗಲಿ ಈ ಆಲ್ಕೋಹಾಲ್ನ ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ, ಅದು ಮೊದಲು ನಮ್ಮ
ಕರಳಿಗೆ ಹೋಗುತ್ತೆ. ಕರಳಿಗೆ ಹೋದಾಗ ಏನಾಗುತ್ತೆ, ಮೊದಲನೇದಾಗಿ ಅಲ್ಲಿ ಒಂದು ಎನ್ಸೈಮ್ ಇದೆ, ಅದು ಗ್ಯಾಸ್ಟ್ರಿಕ್ ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಅಂತ. ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್, ಆಲ್ಕೋಹಾಲ್ ಏನಾಗುತ್ತೆ ಅಲ್ಲಿ ಹೋದಾಗ ಈ ಒಂದು ಕಿಣ್ವದಿಂದಾಗಿ ಆಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ, ಅಸಿಟಾಲ್ಡಿಹೈಡ್ ಆಗಿ ಕನ್ವರ್ಟ್ ಆಗುತ್ತೆ. ಈ ಮದ್ಯಕ್ಕಿನ್ನ ಡೇಂಜರಸ್ಸು ಅಸಿಟಾಲ್ಡಿಹೈಡ್, ವಿಷನೇ ಅದು. ಈಗ ಮದ್ಯ ಇದೆಯಲ್ಲ, ಆಲ್ಕೋಹಾಲ್ ವಿಷ ಏನಲ್ಲ ಅದು, ಆದರೆ ಅದು ಇನ್ನೊಂದು ರೂಪ ಪಡೆಯುತ್ತಲ್ಲ, ಅದು ಭಯಾನಕ ವಿಷ. ಆಲ್ಡಿಹೈಡಿಂದಾಗಿ ಏನಾಗುತ್ತೆ, ಅಸಿಟಾಲ್ಡಿಹೈಡ್ ದೇಹದಲ್ಲಿ ನಾನಾ ರೀತಿಯ ಡ್ಯಾಮೇಜ್ಗಳಾಗುತ್ತೆ. DNA ಡ್ಯಾಮೇಜ್ ಆಗುತ್ತೆ, ಪ್ರೋಟೀನ್ನಲ್ಲಿ DNA ಅಡಕ್ಟ್ಸ್ ಅಂತ ಫಾರ್ಮ್ ಆಗುತ್ತೆ, ಅದು DNA ಡ್ಯಾಮೇಜ್ ಅಂತಲೇ ಕರಿತೀವಿ. DNA ಅನ್ನೋದು ನಮ್ಮ ದೇಹದ ಬ್ಲೂ ಪ್ರಿಂಟ್ ಇರೋ ಅಂಥದ್ದು. ಇಡೀ ನಮ್ಮ ದೇಹ ಚೆನ್ನಾಗಿರಬೇಕು ಅಂದರೆ ನಮ್ಮ DNA ಆರೋಗ್ಯವಾಗಿದ್ದಾಗ ಮಾತ್ರ ಮನುಷ್ಯ ಚೆನ್ನಾಗಿರ್ತಾನೆ. DNA ಏನಾದರೂ ಮ್ಯೂಟೇಷನ್, ಬದಲಾವಣೆ, ರೂಪಾಂತರಗಳು ಆಗ್ತಾ ಬಂದರೆ ಅದು ಕಾಯಿಲೆ ಅಂತಲೇ ನಾವು ಹೇಳ್ಬಹುದು. ಈಗ ನಾವೆಲ್ಲ ಚೆನ್ನಾಗಿದ್ದೀವಿ, ನಮ್ಮ DNA ಏನೂ ಬದಲಾವಣೆ ಆಗಿಲ್ಲ. ಆಲ್ಕೋಹಾಲ್ ಸೇವನೆ ನಾನು ಏನಾದ್ರು ಮಾಡ್ತಾ ಬಂದರೆ DNA ಬದಲಾವಣೆ ಆಗುತ್ತೆ, DNA ಅಡಕ್ಟ್ಸ್ ಅಂತಗಳಾಗುತ್ತೆ. ಆಮೇಲೆ ಪ್ರೋಟೀನ್ ಕ್ರಾಸ್ ಲಿಂಕ್ಗಳಂತ ಆಗುತ್ತೆ, ಪ್ರೋಟೀನ್ಗಳು ಲಿಂಕ್ ಆಗುತ್ತೆ, ಕೆಲಸ ಮಾಡೋದಿಲ್ಲ ಅವು. ಅದು ಬಹಳ ರಿಸ್ಕ್ ಇದೆ ಅಂತ DNA ಚೇಂಜ್ ಆಗುತ್ತೆ ಅದು. ಹಾಗಾಗಿ ಅದಕ್ಕೇನಾಗುತ್ತೆ, ದೇಹದ ಏನು ಮಾಡಿದೆ, ಈ ಅಸಿಟಾಲ್ಡಿಹೈಡ್ನ ಇನ್ನೊಂದು ಫಾರ್ಮ್ ಕನ್ವರ್ಟ್ ಮಾಡಿಬಿಡುತ್ತದು, ಮಾಡಲೇಬೇಕದು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಜಗತ್ತಲ್ಲಿ ಯಾವ ಮನುಷ್ಯನೂ ಇರ್ತಾ ಇರಲಿಲ್ಲ. ದೇಹ ಒಂದು ಅದ್ಭುತ ಅಂತ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ, ವಿಸ್ಮಯ ಅದು. ಈಗ ಆಲ್ಕೋಹಾಲ್ ತಗೊಂಡಾಗ ಏನಾಯಿತು, ಅದು ಲಿವರ್ಗೆ ಹೋಯ್ತು, ಮತ್ತು ನಮ್ಮ ಗ್ಯಾಸ್ಟ್ರಿಕ್ ಇದು ಸ್ಟಮಕ್ಕಲ್ಲಿ ಕರುಳಿಗೆ ಹೋಯ್ತು. ಅಲ್ಲೇನಾಗುತ್ತೆ, ಮೊದಲ ಬಾರಿಗೆ ಗ್ಯಾಸ್ಟ್ರಿಕ್ ನಾನು ಹೇಳಿದೆ ಈ ಕಿಣ್ವದ ಒಂದು ಇದರಿಂದ ಆಲ್ಕೋಹಾಲ್ ಡಿಹೈಡ್ರಾಜಿನೇಸಿಂದ ಅದು ಅಸಿಟಾಲ್ಡಿಹೈಡ್ ಆಯಿತು. ಲಿವರಲ್ಲೂ ಸಹ ಇದೇ ಪ್ರಾಸೆಸ್ ನಡೆಯುತ್ತೆ. ಯಾವುದು ಆಲ್ಕೋಹಾಲ್ ಏನಾಗುತ್ತೆ, ಅಸಿಟಾಲ್ಡಿಹೈಡ್ ಕನ್ವರ್ಟ್ ಆಗುತ್ತೆ. ನಂತರ ಈ ಅಸಿಟಾಲ್ಡಿಹೈಡ್ ಹಾಗೆ ಇರಬಾರ್ದು, ವಿಷ ಅದು. ಅದೇನಾದ್ರು ಹಾಗೆ ಇತ್ತು ಅಂದರೆ ದೇಹದ ಎಲ್ಲ ಭಾಗಕ್ಕೂ ಇದು ಹೋಗಿ ನಮ್ಮ ಎಲ್ಲ ಆರ್ಗನ್ಸ್ಗಳನ್ನ ನಾಶ ಮಾಡುತ್ತೆ. ಈ ಆಲ್ಡಿಹೈಡ್ ಸಿಟ್ರಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್ ಅಂತ ಇನ್ನೊಂದು ಎನ್ಸೈಮ್ ಇದೆ. ಇಲ್ಲಿ 2 ಎನ್ಸೈಮ್ಗಳು, ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಮತ್ತು ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್. ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ನಾವು ಸೇವಿಸುವ ಮದ್ಯವನ್ನು ಅಸಿಟಾಲ್ಡಿಹೈಡ್ ಆಗಿ ಕನ್ವರ್ಟ್ ಮಾಡುತ್ತೆ. ಈ ಅಸಿಟಾಲ್ಡಿಹೈಡನ್ನ ಇನ್ನೊಂದು ಕಿಣ್ವ ಇದೆ, ಇನ್ನೊಂದು ಎನ್ಸೈಮ್ ಇದೆ, ಅದು ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್. ಅದೇನು ಮಾಡುತ್ತೆ, ಸಿಟ್ರಿಕ್ ಆ್ಯಸಿಡಾಗಿ ಕನ್ವರ್ಟ್ ಮಾಡಿಬಿಟ್ಟು, ಸಿಟ್ರಿಕ್ ಆ್ಯಸಿಡ್ ಸೇಫ್, ಅದೇನು ಇಲ್ಲ, ಸೇಫು. ಅದು ನಮ್ಮ ದೇಹದಿಂದ ಆಮೇಲೆ ಮೂತ್ರದಿಂದ ಹೊರಗಡೆ ಹೊರಟೋಗುತ್ತೆ. ಇದು ಪ್ರಾಸೆಸ್ ನಡೆಯುವಂಥದ್ದು. ಗಂಡಾಗ್ಬೋದು ಹೆಣ್ಣಾಗ್ಬೋದು ಎಲ್ಲರಿಗೂ ಇದು ನಡೆಯುವಂಥದ್ದು. ಆದರೆ ಹೆಣ್ಣು ಮಕ್ಕಳಿಗೆ ಏನು ರಿಸ್ಕ್ ಅಂತ ನಾವು ನೋಡೋದಾದರೆ, ನಮ್ಮ ಕರುಳಿನಲ್ಲಿರುವ ಗ್ಯಾಸ್ಟ್ರಿಕ್ ಆಲ್ಕೋಹಾಲ್ ಡಿಹೈಡ್ರಾಜಿನೇಸು ಪ್ರಮಾಣ ತುಂಬಾ ಕಮ್ಮಿ ಹೆಣ್ಣು ಮಕ್ಕಳಿಗೆ. ಗಂಡಸರಲ್ಲಿ 100 ಇದ್ದರೆ ಇವರಲ್ಲಿ ಒಂದು 25% ಮಾತ್ರ ಇರುತ್ತೆ. ಆಮೇಲೆ ಲಿವರಲ್ಲೂ ಅಷ್ಟೇ ಆಲ್ಕೋಹಾಲ್ ಡಿಹೈಡ್ರಾಜಿನೇಸ್ ಪ್ರಮಾಣ ಇದೆಯಲ್ಲ, ಇದು ತುಂಬಾ ಕಮ್ಮಿ ಇರುತ್ತೆ. ಇದು ಎನ್ಸೈಮ್ದು ಬಗ್ಗೆ ನಾನು ಹೇಳ್ತಾ ಇರೋದು. ಅದಕ್ಕೋಸ್ಕರ ಹೆಣ್ಣು ಮಕ್ಕಳಿಗೆ ರಿಸ್ಕ್ ಇದು ಅಂತ, ಅವರಿಗೆ ಫಸ್ಟ್ ರಿಸ್ಕ್ ಇದು. ಏನಾಗುತ್ತೆ, ಅವಾಗ ಏನಾಗುತ್ತೆ, ಅದು ಆಲ್ಡಿಹೈಡ್ ಅಸಿಟಾಲ್ಡಿಹೈಡ್ ಕನ್ವರ್ಟ್ ಆಗುತ್ತಲ್ವಾ, ಆಲ್ಕೋಹಾಲ್ ತಗೊಂಡಿದ್ದು, ಅದು ತಕ್ಷಣ ಸುಲಭದಲ್ಲಿ ಕಮ್ಮಿ ಇರೋದ್ರಿಂದ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಆಲ್ಕೋಹಾಲ್ದು, ಕಿಣ್ವದ್ದು ಕಮ್ಮಿ ಇರುತ್ತೆ. ಸೊ ಅದನ್ನು ಸಂಪೂರ್ಣವಾಗಿ ಕನ್ವರ್ಟ್ ಮಾಡೋಕ್ಕೆ ಆಗೋದಿಲ್ಲ. ಅದರಿಂದನೂ ದೇಹಕ್ಕೆ ನಾನಾ ರೀತಿಯ ತೊಂದರೆ ಆಗುತ್ತೆ. ಮತ್ತು ಆಲ್ಡಿಹೈಡ್ ಆದಾಗ್ಲೂ ಅಸಿಟಾಲ್ಡಿಹೈಡ್ ಅದನ್ನು ಕನ್ವರ್ಟ್ ಮಾಡುವಂತಹ ಪುನಃ ಇನ್ನೊಂದು ಎನ್ಸೈಮ್ ನಾನು ಹೇಳಿದೆ, ಆಲ್ಡಿಹೈಡ್ ಡಿಹೈಡ್ರಾಜಿನೇಸ್, ಅದರ ಪ್ರಮಾಣವೂ ಕಡಿಮೆ ಇದೆ. ಹಾಗಾಗಿ ಏನಾಗ್ತಾ ಇದೆ, ಇದೇನಾಗುತ್ತೆ, ರಕ್ತದಲ್ಲಿ ಈ ಆಲ್ಡಿಹೈಡ್ ಇರೋದ್ರಿಂದ ಅದು ನಮ್ಮ ಮೆದುಳನ್ನ ನಾಶ ಮಾಡುತ್ತೆ, ಹೃದಯಕ್ಕೆ ತೊಂದರೆ, ಲಿವರ್ಗೆ ತೊಂದರೆ, ಕಿಡ್ನಿಗೆ ತೊಂದರೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ಅದು ಬೇಡವೇ ಬೇಡ ಅಂತಲೇ ಹೇಳ್ಬೋದು. ಏಕೆಂತಂದರೆ ಡೋಸ್, ಗಂಡು ಮಕ್ಕಳಿಗೆ ಸೇಫ್ ಡೋಸ್ ಯಾವುದೋ, ಈಗ ಒಂದು 60 ml 90 ml ಅಂತ ಒಂದು ಅಂದಾಜು ಇಟ್ಕೊಳ್ಳೋಣ, ಅದು ಸೇಫ್ ಡೋಸ್ ಅಂತ ಗಂಡು ಮಕ್ಕಳಿಗಾದರೆ ಅದು ಇವ್ರಿಗೆ ಟಾಕ್ಸಿಕ್, ಇವ್ರಿಗೆ ವಿಷನೇ ಅದು. ಹಾಗಾಗಿ ಇದರ ಬಗ್ಗೆ ಯಾವಾಗಲೂ ಏನೋ ಒಂದು ಸಲ ಆಯಿತು ಅಂತಂದರೆ ದೇಹ ತಡ್ಕೊಳುತ್ತೆ. ಆದರೆ ಹ್ಯಾಬಿಚುವಲ್ ಆಗಿಬಿಡ್ತಾರೆ ಕೆಲವರು ನ್ಯೂ ಇಯರ್ ಅಂತ ಶುರು ಮಾಡ್ತಾರೆ. ನ್ಯೂ ಇಯರಿಂದ ಪುನಃ ಯಾವುದೋ ಒಂದು ಸೆಲೆಬ್ರೇಷನ್ನು, ಏನೋ ಒಂದು ಪ್ರಮೋಷನ್ ಆಯಿತು, ಒಂದು ಇನ್ನೇನೋ ಆಯಿತು, ಬರ್ತ್ಡೇ ಪಾರ್ಟಿಗಳು, ಇನ್ಯಾರ್ದು ಬರ್ತ್ಡೇ ಪಾರ್ಟಿ, ಇವ್ರದ್ದು, ಈ ಥರ ಏನಾಗುತ್ತೆ ಅಂದರೆ ಒಂದು ಸಲ ಇದಾದರೆ ಎಡಿಕ್ಷನ್ ಆಗ್ತಾ ಬರುತ್ತಲ್ವ, ಎಡಿಕ್ಷನ್ ಅನ್ನೋ ಲೆವೆಲ್ಗೆ ಹೊಟ್ಟೋಗ್ತಾರೆ ಫ್ರೀಕ್ವೆಂಟಾಗಿ. ಎಲ್ಲ ಕುಡುಕರು ಆಗದೆ ಆ ಥರ, ಮೊದಲು ಎಲ್ಲ ಒಂದು ಸ್ವಲ್ಪ ಒತ್ತಾಯಕ್ಕೆ ಅಂತ ತಗೊಂತಾರೆ. ನಂತರದ ಹಂತದಲ್ಲಿ ಏನಾಗುತ್ತೆ ಅಂತಂದರೆ, ಅಯ್ಯೋ ಅಷ್ಟರಲ್ಲಿ ಒಂದಷ್ಟು ಪ್ರಾಬ್ಲಮ್ಸ್ಗಳಿರುತ್ತೆ. ಮನುಷ್ಯ ಅಂದಮೇಲೆ ಎಲ್ಲ ಪ್ರಾಬ್ಲಮ್ಗಳು ಸಹಜ. ಇಲ್ಲಿ ಏನಾಗ್ತಾ ಇದೆ ಅಂದರೆ, ಪ್ರಾಬ್ಲಮ್ ಇದ್ದಾಗಲೂ ದುಃಖಕ್ಕೂ ಕುಡಿತಾರೆ, ಸಂತೋಷಕ್ಕೂ ಕುಡಿತಾರೆ.
ಆ ಥರ ಆಗ್ತಾ ಇದೆ. ಈಗ ದುಃಖ ಮರೆಯೋಕ್ಕೂ ಕುಡಿತಾರೆ ಅಲ್ವಾ, ರಿಪೀಟೆನ್ಸ್ ಆಗ್ತಾ ಆಮೇಲೆ ಸಂತೋಷ ಸೆಲೆಬ್ರೇಷನ್ಗೂ ಕುಡಿತಾರೆ. ಸೊ ಎರಡನ್ನೂ ಸೇರ್ಕೊಂಡು ಅದು ಹ್ಯಾಬಿಚುವಲ್ ಆಗಿಬಿಡ್ತಾರೆ. ಸೊ ಮೊದಲನೇದು ಇದು ಹೆಣ್ಣು ಮಕ್ಕಳಲ್ಲಿ ಆಗುವ ತೊಂದರೆ. ಎರಡನೇದು ಫೀಮೇಲಲ್ಲಿ ಎಸ್ಟ್ರೋಜನ್ ಅಂತ ಒಂದು ಹಾರ್ಮೋನ್ ಇದೆ. ಎಸ್ಟ್ರೋಜನ್ ಹಾರ್ಮೋನ್ ಕೆಲಸ ಏನು ಅಂತಂದರೆ ಆಲ್ಕೋಹಾಲ್ನ ರೀಅಬ್ಸಾರ್ಬ್ ಮಾಡ್ಕೊಂಡ್ಬಿಡುತ್ತೆ ಚೆನ್ನಾಗಿ. ಈಗ ಯೂರಿನಲ್ಲಿ ಅದು ಹೋಗ್ಬಿಡ್ಬೇಕಲ್ವಾ, ಅದು ಹೋಗಕ್ಕಾಗಲ್ಲ. ಇದು ರೀಅಬ್ಸಾರ್ಪ್ಷನ್ ಜಾಸ್ತಿ ಆಗ್ತಾ ಬರುತ್ತೆ. ಅದನ್ನ ದೇಹದಿಂದ ಹೊರ ಹೋಗಕ್ಕೆ ಬಿಡೋದಿಲ್ಲ. ಎಸ್ಟ್ರೋಜನ್ ಫೀಮೇಲ್ ಹಾರ್ಮೋನ್ಸ್ ಅಂತ ನಾವೇನು ಕರಿತೀವಿ. ಹಾಗಾಗಿ ಹೆಣ್ಣು ಮಕ್ಕಳು ಆಲ್ಕೋಹಾಲ್ ಸೇವನೆ ಮಾಡಿದಾಗ ಈ ಬಹಳಷ್ಟು ಡ್ಯಾಮೇಜ್ಗಳು ಆಗೋಂಥ ಸಾಧ್ಯತೆ ಇದೆ. ಹೃದಯ, ಕರುಳು, ನಮ್ಮ ಮೆದುಳು, ಈ ಥರ ದೇಹದ ವಿವಿಧ ಅಂಗಾಂಗಗಳಿಗೆ ತೊಂದರೆಗಳು ಉಂಟಾಗುವ ಸಾಧ್ಯತೆ ಇದೆ. ಅಂದ್ರೆ ಗಂಡಸರಿಗೆ ಹೋಲಿಸಿದ್ರೆ ಹೆಂಗಸರಿಗೆ ಜಾಸ್ತಿ ರಿಸ್ಕ್ ಜಾಸ್ತಿ. ಹಾಗಾಗಿ ಗಂಡಸರಿಗೆ ರಿಸ್ಕ್ ಇಲ್ಲ ಅಂತಲ್ಲ, ಅವ್ರಿಗೂ ಇದೆ. ಕಂಪೇರ್ ಮಾಡಿದ್ರೆ ಹೆಣ್ಣು ಮಕ್ಕಳಿಗೆ ರಿಸ್ಕ್ ಜಾಸ್ತಿ. ಇದರ ಜೊತೆಗೆ ಲಿವರ್ ಎನ್ಸೈಮ್ಸ್ಗಳಿದೆ. ಲಿವರಲ್ಲಿ ನಮ್ಮ ಒಂದು ಲಿವರ್ ಏನಿದೆ ಅಲ್ಲಿ ಫೇಸ್ 1 ಎನ್ಸೈಮ್, ಫೇಸ್ 2 ಎನ್ಸೈಮ್, ಫೇಸ್ 3 ಎನ್ಸೈಮ್ ಅಂತ ಬೇರೆ ಬೇರೆ ಎನ್ಸೈಮ್ ಇದೆ. ಯಾವುದೇ ವಿಷ ಆದರೂ ಅದನ್ನು ಈ ಎನ್ಸೈಮ್ಗಳೇನು ಮಾಡುತ್ತೆ, ನ್ಯೂಟ್ರಲೈಸ್ ಮಾಡಿ ಎಕ್ಸ್ಕ್ರೀಷನ್ ಮುಖಾಂತರ ನಮ್ಮ ಇದು ಮೂತ್ರಕೋಶದಿಂದ ಅದೆಲ್ಲ ಫಿಲ್ಟ್ರ್ ಮಾಡಿ ಕೊನೆಗೆ ದೇಹದಿಂದ ಹೊರ ಹಾಕಬೇಕು. ಈ ಎನ್ಸೈಮ್ಗಳ ಒಂದು ಆ್ಯಕ್ಟಿವಿಟಿ ಏನಿದೆ ಅದು ಕಮ್ಮಿ ಇದೆ ಹೆಣ್ಣು ಮಕ್ಕಳಲ್ಲಿ. ಇದರ ಜೊತೆಗೆ ಆಲ್ಕೋಹಾಲ್ ಅತಿಯಾಗಿ ಸೇವನೆ ಮಾಡೋದ್ರಿಂದ ಲೀಕಿ ಗಟ್ ಅಂತ, ಈಗ ಗ್ಯಾಸ್ಟ್ರಿಕ್ ಎನ್ಸೈಮು ಕಮ್ಮಿ ಇದೆ ಅಂತ ನಾನು ಹೇಳಿದೆ ಅಲ್ವಾ, ಇದರಿಂದ ಏನಾಗುತ್ತೆ ಲೀಕಿ ಗಟ್ ಸಿಂಡ್ರೋಮ್ ಅಂತ ಶುರು ಆಗುತ್ತೆ. ಲೀಕಿ ಗಟ್ ಅಂತಂದ್ರೆ ಎಂಡೋಟಾಕ್ಸಿನ್ಗಳು, LPS ಅಂತ ಕರಿತೀವಿ, ಎಂಡೋಟಾಕ್ಸಿನ್ಗಳು ಅದು ಲೀಕ್ ಆಗೋಕ್ಕೆ ಶುರು ಆಗುತ್ತೆ, ರಕ್ತಕ್ಕೆ ಹೋಗೋಕ್ಕೆ ಶುರು ಆಗುತ್ತೆ. ಲೀಕಿ ಗಟ್ ಸಿಂಡ್ರೋಮ್ ಅಂತ ಇತ್ತೀಚೆಗೆ ತುಂಬಾ ಜನಕ್ಕೆ ಆ ತೊಂದರೆಗಳು ಬರ್ತಾ ಇದೆ. ಏಕೆಂದ್ರೆ ಅವ್ರಿಗೆ ಇದೆಲ್ಲ ಏನು ಗೊತ್ತಿಲ್ಲ, ಸುಮ್ಮನೆ ಯಾವುದೋ ಒಂದು ಸಂಭ್ರಮ ಅನ್ನೋದು ಆಲ್ಕೋಹಾಲ್ ಸೇವನೆ ಮಾಡೋದು. ಇದು ಅದೊಂದು ಅದೇ ಥರನೇ ಆಗಿರೋದು. ಸಮಾನತೆ ಬೇಕು ನಾನು ಹೇಳೋದ್ರಲ್ಲಿ, ಉದ್ಯೋಗದಲ್ಲಿ ಇರಲಿ, ಎಜುಕೇಷನಲ್ಲಿ ಇರಲಿ, ಎಲ್ಲ ಕ್ಷೇತ್ರದಲ್ಲೂ ಮಾಡಿ. ಆದರೆ ಸಮಾನತೆಯ ದೃಷ್ಟಿಯಲ್ಲಿ ಈ ಥರ ಕೆಲವೊಂದು ಆಚರಣೆಗಳನ್ನು ನೀನು ಮಾಡ್ತೀಯ ನಾನು ಮಾಡ್ತೀನಿ, ನಾನೇನು ಕಮ್ಮಿ ಅಂತ ಹೋದರೆ ಎಲ್ಲೋ ಒಂದು ಕಡೆ ದುರಂತ ಆಗ್ಬಿಡುತ್ತೆ. ಯಾಕಂದ್ರೆ ವ್ಯತ್ಯಾಸ ಪ್ರಕೃತಿಯಲ್ಲಿ ಇದ್ದೇ ಇರುತ್ತೆ, ದೇಹದಲ್ಲೇ ವ್ಯತ್ಯಾಸ ಇದೆ ಶಾರೀರಿಕವಾಗಿ. ಹೌದು, ನಾವು ಏನೇ ಮಾಡಿದ್ರು ಕೊನೆಗೆ ಗಂಡಸು ಮಗುನ ಹೆರಕ್ ಆಗಲ್ಲ. ದೇಹದ ಅಂಗಾಂಗಗಳಲ್ಲೂ ಬಹಳಷ್ಟು ವ್ಯತ್ಯಾಸಗಳಿದೆ. ಅರ್ಥ ಮಾಡ್ಕೊಂಡ್ರೆ ಇದೆಷ್ಟು ಡೇಂಜರಸ್ ಅಂತ ಗೊತ್ತಾಗುತ್ತೆ. ಹಾಗಾಗಿ ಈ ಎಲ್ಲ ಅಂಶಗಳನ್ನು ನಾವು ನೋಡೋದಾದರೆ ಹೆಣ್ಣು ಮಕ್ಕಳು ಆಲ್ಕೋಹಾಲ್ ಸೇವನೆ ಮಾಡೋದು ಸೂಕ್ತ ಅಲ್ಲ. ಅದರಲ್ಲೂ ಏನಾದರೂ ಅವರು ಪ್ರೆಗ್ನೆಂಟ್ ಆಗಿದ್ರೆ ಅಥವಾ ಮಗುವನ್ನ ಪಡಿಬೇಕು ಅನ್ನೋ ಒಂದು ಇಚ್ಛೆ ಇತ್ತು ಅನ್ನೋದಾದರೆ, ಅಥವಾ ಪ್ರೆಗ್ನೆಂಟ್ ಆದರೆ ಆಲ್ಕೋಹಾಲ್ ಸೇವನೆ ಮಾಡಿದ್ರೆ ದುರಂತ ಅಂತಲೇ ಅನ್ಬಹುದು. ಅದು ನೇರವಾಗಿ ಅದು ಆ ಬೆಳೆಯುತ್ತಿರುವ ಭ್ರೂಣದ ಮೇಲೆ ನೇರವಾಗಿ ಪರಿಣಾಮವನ್ನು ಉಂಟು ಮಾಡೋದ್ರಿಂದ ನಿಜವಾಗ್ಲೂ ತುಂಬ ಕಷ್ಟ ಆಗುತ್ತೆ. ಹಾಗಾಗಿ ಮಹಿಳೆಯರು ಆದಷ್ಟು ಇಂಥ ಆಚರಣೆ ಮಾಡಿ, ಸೆಲೆಬ್ರೇಷನ್ ಮಾಡಿ, ಯಾರು ಬೇಡ ಅಂತ ಅನ್ನೋದಿಲ್ಲ. ಅದು ಸಂಭ್ರಮ ಬೇರೆ ಥರ ಇರಲಿ, ಆದರೆ ಸಂಭ್ರಮ ಆಲ್ಕೋಹಾಲಿಂದ ನನ್ನೇ ಸಂಭ್ರಮ ಆಗುತ್ತೆ ಅನ್ನೋದು ಅದು ಸುಳ್ಳು. ಏನಕ್ಕೆ ಅಂತಂದರೆ ಗೊತ್ತು, ಆಲ್ಕೋಹಾಲ್ ಸೇವನೆ ಮಾಡಿದಾಗ ಏನಾಗುತ್ತೆ ಅಂದರೆ ನಮ್ಮ ಮೆದುಳಿನಲ್ಲಿ ಒಂದು ಬ್ಯಾರಿಯರ್ ಇದೆ, ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ. ಎಷ್ಟು ಅದ್ಭುತ ಅಂತಂದರೆ ಯಾವುದು ನೇರವಾಗಿ ನಮ್ಮ ಮೆದುಳನ್ನು ರೀಚ್ ಆಗೋದಿಲ್ಲ. ಈಗ ಕೆಲವೊಂದು ವಿಷಯಗಳನ್ನು ನಮಗೆ ಗೊತ್ತಿಲ್ಲದಂತೆ ಆಹಾರದಲ್ಲಿ ಕಲರಿಂಗ್ ಏಜೆಂಟ್ ಆಗ್ಬೋದು, ಪ್ರಿಸರ್ವೇಟಿವ್ ಆಗ್ಬೋದು, ಫುಡ್ ಎಡಿಟಿವ್ಸ್ ಆಗ್ಬೋದು, ಈ ಥರದ್ದೆಲ್ಲ ನಾವು ಸೇವನೆ ಮಾಡ್ತಾ ಇರ್ತೀವಿ. ಅದೇನಾಗುತ್ತೆ ನಮ್ಮ ಮೆದುಳನ್ನು ರೀಚ್ ಆಗೋದಿಲ್ಲ. ಅದು ಮೆದುಳಿಗೆ ಎಷ್ಟು ಚೆನ್ನಾಗಿದೆ ಅಂದರೆ ಮೆದುಳು ಹೈಲಿ ಪ್ರೊಟೆಕ್ಟೆಡ್. ಅದು ಹೆಂಗೆ ಅಂತಂದರೆ ನಿಮ್ಮ ಡಿಫೆನ್ಸ್ದು ಮೇನು ಒಂದು ಯಾವುದೋ ಆ ಒಂದು ಆಫೀಸ್ ಇರುತ್ತೆ ಅಂತಾನೆ, ತುಂಬ ಗುಪ್ತಚರ ಇದ್ರದ್ದು ಎಲ್ಲ ಆಕ್ಟಿವಿಟೀಸ್ ನಡೆಯೋದು ಆ ಥರ ನಮ್ಮ ಮೆದುಳು ಅಂತ ಅನ್ಕೊಳ್ಳಿ. ಅದು ಸುತ್ತ ಎಷ್ಟು ಕಾವಲಿರುತ್ತೆ. ನೀವೇನಾದ್ರು ಅಲ್ಲಿ ರೀಚ್ ಆಗಬೇಕು ಅಂತಂದರೆ, ನಿನ್ನೆ ನೋಡ್ತಾ ಇದ್ದೇವೆ ವೆನಿಜುಲಾ ಅಧ್ಯಕ್ಷನನ್ನು ಅವನ ಇದರಲ್ಲೇ ಹೋಗಿ ಅವ್ರನ್ನ ಎತ್ತಾಕೊಂಡೋಗಿರೋದು ಅಂತ ಅಂದ್ರಲ್ಲ. ಅಂದರೆ ಎಷ್ಟು ಒಂದು ಲೆವೆಲಲ್ಲಿ ರಕ್ಷಣಾ ವ್ಯವಸ್ಥೆ ಇರುತ್ತೆ. ನಮ್ಮ ಮೆದುಳು ಅದೇ ಥರ, ಅದು ಸುಮ್ಮನೆ ಯಾವುದನ್ನು ಒಳಗಡೆ ಬಿಡಲ್ಲ. ಕಾರಣ ಏನಂತಂದರೆ ಮೆದುಳನ್ನು ತಲುಪುವಂತಹ ರಾಸಾಯನಿಕಗಳು ಮೆದುಳನ್ನು ಡ್ಯಾಮೇಜ್ ಮಾಡುತ್ತೆ. ಮೆದುಳು ನಮ್ಮ ದೇಹದ ಪ್ರಮುಖ ಕೇಂದ್ರ. ಅದು ಎಲ್ಲ ಆ್ಯಕ್ಟಿವಿಟಿ ಆಗಬೇಕು ಅಂತಂದರೆ ಮೆದುಳಿನಿಂದನೇ. ಈ ಆಲ್ಕೋಹಾಲ್ ಏನು ಮಾಡುತ್ತೆ, ಇದರ ಒಂದು ಲಕ್ಷಣ ಏನು ಅಂತಂದರೆ ಮೆದುಳನ್ನು ರೀಚ್ ಆಗೋಂಥದ್ದು ಕೆಲವು ಮಾಲಿಕ್ಯೂಲ್ಸ್ಗಳು, ಕೆಲವು ಪ್ರೋಟೀನ್ಗಳು, ಸೆಲೆಕ್ಟೆಡ್ ಫ್ಯಾಟ್ ಹೋಗುತ್ತೆ. ಕರ್ಕ್ಯುಮಿನ್, ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ಮೆದುಳಿಗೆ ಹೋಗುತ್ತೆ. ರೆಸ್ವೆರಿಟ್ರಲ್ ಅಂತ ಇನ್ನೊಂದು ಮಾಲಿಕ್ಯೂಲ್ ಇದೆ, ಅದು ದ್ರಾಕ್ಷಿಯಲ್ಲಿರುತ್ತೆ, ಅದು ಮೆದುಳಿಗೆ ಹೋಗುತ್ತೆ. ಒಮೆಗಾ 3 ಫ್ಯಾಟಿ ಆ್ಯಸಿಡ್ ಇದೆಯಲ್ಲ, ಅದು ಮೆದುಳನ್ನು ಅಂದರೆ ಇವೆಲ್ಲ ತುಂಬ ಒಳ್ಳೆಯದು, ನಮ್ಮ ಮೆದುಳನ್ನು ಆರೋಗ್ಯಕರವಾಗಿಡೋ ಅಂಥದ್ದು. ಗ್ಲೂಕೋಸ್ ಹೋಗುತ್ತೆ. ಅದು ಕೆಲವೊಂದು ವಿಷಗಳು ಎಲ್ಲ ಹೋಗೋದಿಲ್ಲ. ನ್ಯೂರೋಟಾಕ್ಸಿನ್ಸ್ ಅಂತ ಇರುತ್ತೆ ಕೆಲವು. ಸಯನೈಡ್ ಗೊತ್ತಿರ್ಬೋದು ನಿಮಗೆ. ಸಯನೈಡ್ ನೋಡಿ, ಅವರು ತಿಂದ ತಕ್ಷಣ ಸತ್ತೋಗ್ತಾರೆ ಅವರು. ಸಾಮಾನ್ಯವಾಗಿ ಇದನ್ನು ನಾವು ನೋಡೋದು ನಕ್ಸಲೈಟ್ಸ್ಗಳಾಗಿರ್ಬೋದು, ಟೆರರಿಸ್ಟ್ಗಳಾಗಿರ್ಬೋದು, ಅವರು ಸಿಗಾಕೊಳ್ಳೋಷ್ಟರಲ್ಲಿ ಅವ್ರು
ಯಾವ ವಿಚಾರವನ್ನು ರಿವೀಲ್ ಮಾಡಲ್ಲ. ಏನಕ್ಕೆ ಅಂದರೆ ಅಷ್ಟು ಬೇಗ ಅವ್ರು ಏನು ಮಾಡ್ತಾರೆ, ಹಲ್ಲಿನ ಹತ್ರ ಎಲ್ಲೋ ಒಂದು ಕಡೆ ಸಯನೈಡ್ ಇಟ್ಕೊಂಡಿರ್ತಾರೆ, ಕಚ್ಚಿದ ತಕ್ಷಣ ಪ್ರಾಣ ಹೊಟ್ಟೋಗುತ್ತದೆ. ಏಕೆಂದರೆ ನ್ಯೂರೋಟಾಕ್ಸಿನ್ ಡೈರೆಕ್ಟಾಗಿ ಮೆದುಳಿನ ಮೇಲೆ ಅದು ಹೋಗಿ ಪ್ರಭಾವ ಬೀರೋದ್ರಿಂದ ಅದು ತಕ್ಷಣ ಅಲ್ಲೇ ಕೊಲ್ಯಾಪ್ಸ್ ಆಗ್ತಾರೆ. ಬ್ಲಡ್ ಬ್ರೈನ್ ಬ್ಯಾರಿಯರ್ ಅಂತ ಇದೆ. ಈ ಒಂದು ಆಲ್ಕೋಹಾಲ್ ಏನು ಮಾಡುತ್ತೆ, ಅದನ್ನ ಕ್ರಾಸ್ ಮಾಡಿಬಿಡುತ್ತೆ. ಅದು ಬಹಳ ಮೋಸ್ಟ್ ಡೇಂಜರಸ್. ಅದರಿಂದ ಏನಾಗುತ್ತೆ, ನ್ಯೂರೋ ಡಿಜನರೇಟಿವ್ ಡಿಸಾರ್ಡರ್ಸ್ಗಳು ಬಹಳ ಹೆಚ್ಚು. ಏಕೆಂದರೆ ಹೆಂಗಸರಿನಲ್ಲಿ ಈ ರೀಅಬ್ಸಾರ್ಪ್ಷನ್ ಜಾಸ್ತಿ ಇದೆ, ಆಲ್ಕೋಹಾಲ್ದು ಸರ್ಕ್ಯುಲೇಷನಲ್ಲಿ ಇರುತ್ತೆ, ಮೆದುಳಿಗೆ ಹೋಗುತ್ತದು. ಹಾಗಾಗಿ ಮುಂದಿನ ದಿನದಲ್ಲಿ ಈ ಥರದ ಒಂದು ಅಭ್ಯಾಸವನ್ನು ಇಟ್ಕೊಂಡಿರೋಂಥ ಹೆಣ್ಣು ಮಕ್ಕಳಿಗೆ ಮುಂದಿನ ದಿನದಲ್ಲಿ ಮೆದುಳಿಗೆ ಡ್ಯಾಮೇಜ್ ಆಗುವಂಥ, ಅದು ಆಲ್ಝೈಮರ್ ಆಗ್ಬೋದು, ಪಾರ್ಕಿನ್ಸನ್ ಆಗ್ಬೋದು, ಡಿಮೆನ್ಷಿಯಾ ಆಗ್ಬೋದು, ಮೆಮೊರಿ ಲಾಸ್ ಆಗ್ಬೋದು, ಅಥವಾ ಬೇರೆ ಬೇರೆ ಥರದ ತೊಂದರೆಗಳು ಮೆದುಳಿನದು ಅದೆಲ್ಲ ಬರುವಂಥ ಸಾಧ್ಯತೆ ಇದೆ. ಮೆದುಳನ್ನು ಸಹ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಮೆದುಳು, ಹೃದಯ, ನಮ್ಮ ಬೇರೆ ಬೇರೆ ಅಂಗಾಂಗಗಳು, ಮಲ್ಟಿ ಆರ್ಗನ್ಸ್ ಅಂತೀವಲ್ಲ, ಇದೆಲ್ಲದನ್ನು ಡ್ಯಾಮೇಜ್ ಮಾಡೋದ್ರಿಂದ ಹೆಣ್ಣು ಮಕ್ಕಳು ದಯವಿಟ್ಟು ಆಲ್ಕೋಹಾಲ್ ಸೇವನೆ ಮಾಡಲೇಬೇಡಿ ಅಂತ ಅನ್ಬೋದು. ಅದು ಕ್ವಾಂಟಿಟಿ ಅವರಿಗೆ ಸೇಫ್ ಡೋಸು, ನಿಮಗೆ ರಿಸ್ಕ್ ಡೋಸು. ಸೊ ಯಾವುದು ಸೇಫ್ ಡೋಸ್ ಇಲ್ಲ, ಮಹಿಳೆಯರಿಗೆ ಇಲ್ಲವೇ ಇಲ್ಲ. ಅವ್ರಿಗೆ ಸೇಫ್ ಅಂತ ಈ ಗಂಡಸರಿಗೆ ಯಾವ್ದಂತಾರೆ ವೈದ್ಯಕೀಯ ಕ್ಷೇತ್ರದಲ್ಲಿ ವೈಜ್ಞಾನಿಕವಾಗಿ, ಅದು ಹೆಣ್ಣು ಮಕ್ಕಳಿಗೆ ರಿಸ್ಕ್ ಡೋಸ್, ಅದು ರಿಸ್ಕ್ ಅದು. ಹಾಗಾಗಿ ಆಲ್ಕೋಹಾಲ್ ಸೇವನೆ ಮಾಡಲೇಬೇಡಿ ಅಂತಲೇ ಒಂದು ನಾವು ಫೈನಲ್ ಆಗಿ ಹೇಳ್ಬೋದು. ಸೊ ಬಹಳ ಅತ್ಯಮೂಲ್ಯವಾದಂಥ ವಿಚಾರವನ್ನು ತಿಳಿಸಿದ್ದೀರಿ. ಒಂಥರ ಐ ಓಪನಿಂಗ್ ಸೆಷನ್ ಅಂತ ಹೇಳಬೇಕು. ಯಾಕಂದರೆ ಮಹಿಳೆಯರಿಗೆ ಸೇಫ್ ಡೋಸ್ ಅನ್ನೋವಂಥದ್ದು ಇಲ್ಲವೇ ಇಲ್ಲ, ಬರೀ ರಿಸ್ಕ್ ಡೋಸ್ ಅನ್ನೋಂಥದ್ದು ಮಾತ್ರ ಇದೆ ಅನ್ನುವಂಥದ್ದು, ಇದರ ಅಪಾಯ ಎಷ್ಟಿದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ಮುಖ್ಯವಾಗಿ ಈ ಒಂದು ಅಂಶವನ್ನು ಗಮನಿಸಲೇಬೇಕು ಮಹಿಳೆಯರು ಆಗಲಿ, ಈಗಿನ ಜಮಾದ ಪುರುಷರು ಗಮನಿಸಬೇಕು. ಏಕೆಂದ್ರೆ ಅವ್ರ ಜೊತೆ ಅವ್ರಿಗೂ ಕೊಡ್ತಾರೆ, ನಿಜ 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 ಕರೆಕ್ಟ್, ಖಂಡಿತವಾಗಿ ಅದು ಬೇಡ, ನಿಜ ನಿಜ. ಇಡೀ ಕುಟುಂಬ ಕೂಡ ಇದನ್ನು ಗಮನಿಸಲೇಬೇಕಾಗುತ್ತೆ. ಸೊ ಯಾಕಂದ್ರೆ ನೆಕ್ಸ್ಟ್ ಜನರೇಷನ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋಂಥದ್ದು, ಮೆದುಳಿಗೆ ಡೈರೆಕ್ಟ್ ಆಗಿ ಆಗುವಂತಹ ಪರಿಣಾಮಗಳ ಬಗ್ಗೆ ಖಂಡಿತವಾಗಿ ಕೂಡ ಎಲ್ಲರೂ ಕೂಡ ಇದನ್ನು ಗಮನಿಸಲೇಬೇಕು ಅಂತಲೇ ಈ ಸಂದರ್ಭದಲ್ಲಿ ಹೇಳ್ಬೋದು. ಇಷ್ಟಾಗಿ ಆಸ್ ಎ ವಿಜ್ಞಾನಿಯಾಗಿ ಇದರ ವೈಜ್ಞಾನಿಕ ಅಂಶಗಳನ್ನು ಬಹಳ ಮನೋಜ್ಞವಾಗಿ ನಮ್ಮ ವೀಕ್ಷಕರಿಗೆ ತಿಳಿಸಿಕೊಟ್ಟಿದ್ದೀರಿ, ಅದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಇಂತಹ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಹೆಲ್ತ್ ಚಾನಲನ್ನು ವೀಕ್ಷಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.